ಪರಶುರಾಂಪುರ ಸಮೀಪದ ಸಿದ್ದೇಶ್ವರನ ದುರ್ಗ ಗ್ರಾಮದ ಹೊರವಲಯದಲ್ಲಿ ತೆಂಗು ಅಡಿಕೆ ತೋಟಕ್ಕೆ ಯಾರು ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಸುಟ್ಟು ನಾಶವಾದ ಘಟನೆ ಸೋಮವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಜರುಗಿದೆ. ಸಿದ್ದೇಶ್ವರ ದುರ್ಗ ಗ್ರಾಮದ ಶಕುಂತಮ್ಮ ಕೋಂ ದೇವೇಂದ್ರಪ್ಪ ಕೆಎನ್ ಅವರ ಸರ್ವೆ ನಂಬರ್ 41 ಎಕರೆ ಭೂಮಿಯಲ್ಲಿ 130 ತೆಂಗು 600 ಅಡಿಕೆ ವಿವಿಧ ಜಾತಿಯ ಮರವನ್ನು ಬೆಳೆಸಿ ಫಸಲು ಪಡಿತಾ ಇದ್ರು. ಆದರೆ ದುರಾದೃಷ್ಟವೆಂಬಂತೆ ಯಾರೂ ಸಹಿಸದ ಕಿಡಿಗೇಡಿಗಳು ಬೆಂಕಿ ಹಚ್ಚಿಸಿದ್ದಾರೆ. ಸ್ವಲ್ಪ ಹೊತ್ತಿಗೆ ದಟ್ಟನೆ ಇಡೀ ತೋಟವೆಲ್ಲ ಆವರಿಸಿಕೊಂಡಿದೆ. ಈಗ ಇದು ಗೊತ್ತಾಯ್ತು, ಬರ್ರಿ ಬರ್ರಿ. ಅಲ್ಲಿ ಹಾಕೋಗ ನಂದು ಮಣ್ಣು ಹಾಕಲ್ಲ. ನಂದು ಸ್ವಲ್ಪ ಅಲ್ಗನ್ನು ಹೋಗೈತೆ ಬಾರು, ಇಲ್ಗನ್ನು ಹೋಗೈತೆ ಬಾರ. ನಿನ್ನ ಇಲ್ಲಿ ಓಡು, ಇಲ್ಲೇನು ಜಾಸ್ತಿ ಹೊತ್ತು ಉರಿಯಲ್ಲಾಗಲಿ. ಇನ್ನು ನೀರು ಹಾಯಿಸಲು ಅಳವಡಿಸಿದ್ದ ಹನಿ ನೀರಾವರಿ ಪೈಪ್ಗಳು, ಡ್ರಿಪ್ ಪೈಪ್ಗಳು, ಕೃಷಿ ಚಟುವಟಿಕೆಗೆಂದು ಇಟ್ಟಿದ್ದ ಯಂತ್ರೋಪಕರಣಗಳು ಸುಟ್ಟು ಕರಕಲಾಗಿದೆ. ಯಾವಾಗ ಅಗ್ನಿ ಆವರಿಸಿತೋ ಕೂಡಲೇ ಫಸಲು ಬಂದಿದ್ದ ತೆಂಗು ಹಾಗೂ ಅಡಿಕೆ ಮರದ ಸುಳಿಗೆ ಆವರಿಸಿ ಸಂಪೂರ್ಣ ನಾಶವಾಗಿರುವುದನ್ನು ಕಂಡ ಕುರಿಗಾಯಿಗಳು ಸಂಬಂಧಿಸಿದ ತೋಟದ ಮಾಲೀಕರಿಗೆ ತಿಳಿಸಿದ್ದಾರೆ. ಅವರು ಬರುವಷ್ಟೊತ್ತಿಗೆ ಅರ್ಧ ತೋಟ ಆವರಿಸಿ ಸುಟ್ಟಿತ್ತು. ಅನಂತರ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಕಾರ್ಯವೇನು ಮಾಡಿದ್ರು. ಆದರೆ ಈ ದುರ್ಘಟನೆ ಪರಿಣಾಮ ಸುಮಾರು 10 ಲಕ್ಷ ಮೌಲ್ಯದ ಆಸ್ತಿ ನಷ್ಟವಾಗಿದೆ. ಕೈಸಾಲ ಮಾಡಿಕೊಂಡು ಪೋಷಿಸಿಕೊಂಡು ಬಂದಿದ್ದ ತೋಟ ಬೆಂಕಿಗಾಹುತಿಯಾಗಿ ಅಲ್ಪ ಸ್ವಲ್ಪ ಮರಿಗಳು ಮಾತ್ರ ಉಳಿದುಕೊಂಡಿದೆ. ಅವು ಕೂಡ ಬಿಸಿಲಿನ ತಾಪಕ್ಕೆ ಕಮರಿವೆ ಅಂತ ಮಾಲೀಕ ದೇವೇಂದ್ರಪ್ಪ ಅವರದ್ದು ತೋಡಿಕೊಂಡಿದ್ದಾರೆ. ಚೆನ್ನಾಗಿದೆ ಹೋಗಿರೋದಲ್ಲ. ಅಲ್ಲ ವ್ಯಾಟ್ರಲ್ಗಳು ನೋಡು, ವ್ಯಾಟ್ರಲ್ಲೆಲ್ಲ ಹೆಂಗೆ ಸುಟ್ಟೋಗದಾವೆ. ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ. ಇವತ್ತು ಯಾರನ್ನೂ ನೋಡಿಲ್ಲ ಅಂತಾನೆ ಹೋಗ್ಬೇಕಾದ್ರೆ ಯಾರಿದ್ರು ಅಂತ. ಗಿಡ ಅಲ್ಲ, ಬುಡ ಹಿಡ್ಕೊಂಡು ಹೋಗ್ಬೇಕು. ತೆಂಗಿನ ಮರಗಳು ನೋಡಪ್ಪ, ಅದು ಮರ ನೋಡಲ್ಲ ಹೆಂಗೆ ಉರಿತೈತೆ. ಯಾರು ಬಂದಿಲ್ಲ.
ಇನ್ನು ಇವಾಗ ಚಳ್ಳಕೆರೆ ಬಿಟ್ಟವ್ರಂತ